ಆತನ ಪರಿಶುದ್ಧ ಮಂದಿರದಲ್ಲಿ ಬಂದು ಆತನನ್ನು ಆರಾಧಿಸುವಂಥ, ಭಜಿಸುವಂಥ, ನುತಿಸುವಂಥ ಈ ಒಂದು ಅವಕಾಶವನ್ನು ಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಅದೇ ಸಂದರ್ಭದಲ್ಲಿ ಆರಾಧನೆಗೆ ಕೂಡಿ ಬಂದ ನಿಮ್ಮೆಲ್ಲರಿಗೂ ಕೂಡ ಈ ಮುಂಜಾನೆಯ ಶುಭ ವಂದನೆಗಳು. ನಮ್ಮ ಈ ಪರಿಶುದ್ಧವಾದಂಥ ಆರಾಧನೆಯನ್ನು ಪ್ರಾರಂಭಿಸುವಾಗೆ ನಾವೆಲ್ಲರೂ ಎದ್ದು ನಿಂತು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮನ್ನು ಈ ಆರಾಧನೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ಸೂರ್ಯನು ಮೂಡುವ ದಿಕ್ಕಿನಿಂದ ಮುಳುಗುವ ದಿಕ್ಕಿನವರೆಗೂ ನನ್ನ ನಾಮವು ಅನ್ಯ ಜನಾಂಗಗಳಲ್ಲಿ ಘನವಾಗಿದೆ. ಒಂದೊಂದು ಸ್ಥಳದಲ್ಲಿಯೂ ನನ್ನ ನಾಮಕ್ಕೆ ಧೂಪವನ್ನು, ಶುದ್ಧ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಹೌದು, ಅನ್ಯ ಜನಾಂಗಗಳಲ್ಲಿಯೇ ನನ್ನ ನಾಮವು ಘನವಾಗಿದೆ. ಇದು ಸೇನಾಧೀಶ್ವರ ಕರ್ತನ ನುಡಿ. ಆಮೇನ್. ದೇವರ ಸ್ತೋತ್ರಕ್ಕಾಗಿ ಆಡುವ ಸಂಗೀತಗಳಲ್ಲಿ 39ನೇ ಸಂಗೀತವನ್ನು ನಾವು ಹಾಡೋಣ. 39ನೇ ಸಂಗೀತ. ಓ ಬನ್ನಿರಿ ಕಿರಿಯರೇ, ಸುರಾಗವೆತ್ತಿರಿ, ಹೊಸನ್ನ ಎಂದು ಕ್ರಿಸ್ತಗೆ ಇಂಪಾಗಿ ಆಡಿರಿ.
ಮಧುರವಾದ ಆರಾಧನಾ ಕ್ರಮ ಪುಸ್ತಕ 124ನೇ ಪುಟವನ್ನು ಅನುಸರಿಸೋಣ. 124ನೇ ಪುಟ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯೂ ಸಮಾಧಾನವೂ ದೊರಕುತ್ತವೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವು ಮೌನವಾಗಿದ್ದು ನಮ್ಮ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ. ಯಾಕೆಂದರೆ ನಮ್ಮಲ್ಲಿ ಪಾಪ ಇಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನೇ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. 127ನೇ ಪುಟದಲ್ಲಿರುವಂಥ ಪಾಪದ ಅರಿಕೆಯನ್ನು ಒಟ್ಟಾಗಿ ಹೇಳೋಣ. 127ನೇ ಪುಟ. ನಾವು ಬಹಳ ತಪ್ಪು ಮಾಡಿ ಮನೋವಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೆಡುಕಿನಿಂದ ನಮ್ಮನ್ನು ಬಿಡಿಸಿ ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ದೇವರೇ, ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡಭಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವೆಲ್ಲರೂ ಎದ್ದು ನಿಂತು
120ನೇ ಪುಟದಿಂದ ಪ್ರಾರಂಭವಾಗುವಂಥ ಉಪಕಾರ ಸ್ತುತಿಯನ್ನು ಒಟ್ಟಾಗಿ ಹೇಳೋಣ. 120ನೇ ಪುಟದಿಂದ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹುಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕ್ಷಿಸುವುದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸುವುದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಕೂಡಿರುವ ಆತನಿಗೆ ಸದಾ ಕಾಲವೂ ಮಾನ ಪ್ರಭಾವಗಳಿರಲಿ. ಆಮೀನ್. ನಾವು ಹಾಗೆ ನಿಂತಿರುವಾಗಲೇ ಉಕ್ತಿ ಪ್ರತ್ಯುತ್ತರವಾಗಿ ಕೀರ್ತನಾ ಸಂಗ್ರಹದಿಂದ 24ನೇ ಕೀರ್ತನೆಯನ್ನು ನಾವು ಓದಿಕೊಳ್ಳೋಣ. ಕೀರ್ತನಾ ಸಂಗ್ರಹದಿಂದ 24. ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವೂ ಅದರ ನಿವಾಸಿಗಳು ಆತನವೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಹೃದಯ ಮಾಡಿ ಕೂತ್ಕೊಳ್ಳಿ. ಈ ದಿನಕ್ಕೆ ನೇಮಕವಾದಂಥ ಮೊದಲನೇ ವೇದ ಭಾಗವನ್ನು ಕೇಳೋಣ. ಹಳೆ ಒಡಂಬಡಿಕೆಯ ವೇದ ಪಾರಾಯಣ. ಈ ಪರಿಶುದ್ಧ ಸಬ್ಬತ್ ದಿನಕ್ಕಾಗಿ ನೇಮಕವಾದಂತಹ ಮೊದಲನೇ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನು ಬರೆದ 45ನೇ ಅಧ್ಯಾಯ 18ರಿಂದ 25ರವರೆಗೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 18ರಿಂದ 25ರವರೆಗೆ. ಯೆಹೋವನು ದಿಗಂತಗಳವರನ್ನು ತನ್ನ ಕಡೆಗೆ ಕರೆಯುವುದು. ಆಕಾಶಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು. ಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿ ರೂಪಿಸಿದನು. ಈತನು ಹೀಗೆನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ನಾನು ರಹಸ್ಯದಲ್ಲಿ ಮಾತನಾಡಿದವನಲ್ಲ, ತಮೋ ಲೋಕದೊಳಗಿಂದ ಮಾತನಾಡಿದವನಲ್ಲ. ಶೂನ್ಯವನ್ನೋ ಎಂಬಂತೆ ನನ್ನನ್ನು ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಯೆಹೋವನೆಂಬ ನಾನು ಸತ್ಯಾನುಸಾರವಾಗಿ ನಡೆಯುವವನು. ನೆಟ್ಟನೆಯ ಮಾತುಗಳನ್ನೇ ಹಾಡುತ್ತೇನೆ. ತಪ್ಪಿಸಿಕೊಂಡ ಅನ್ಯ ಜನರೇ, ನೆರೆದು ಬನ್ನಿರಿ, ಒಟ್ಟಿಗೆ ಸಮೀಪಿಸಿರಿ.
ತಮ್ಮ ಮರದ ಬೊಂಬೆಗಳನ್ನು ಹೊತ್ತುಕೊಂಡು ರಕ್ಷಿಸಲಾರದ ಆ ದೇವರಿಗೆ ಭಿನ್ನಯಿಸುವವನು ಏನೂ ತಿಳಿಯದವರಾಗಿದ್ದಾರೆ. ಹೇಳಿರಿ, ನಿಮ್ಮ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ. ನಿಮ್ಮ ದೇವರುಗಳು ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಲ್ಲಿಯೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು? ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿಸಾರು? ಯೆಹೋವನೆಂಬ ನಾನಲ್ಲವೇ? ನಾನು ಹೊರತು ಇನ್ನು ಯಾವ ದೇವರೂ ಇಲ್ಲ. ನನ್ನ ವಿನಃ ಸತ್ಯ ಸ್ವರೂಪನೂ ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ. ಎಲ್ಲ ದಿಗಂತಗಳವರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ. ಅದನ್ನು ಹಿಂತೆಗೆಯುವೆನು. ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ. ಯೆಹೋವನಲ್ಲಿ ಮಾತ್ರ ಸತ್ಕಾರ್ಯಗಳನ್ನು ಶಕ್ತಿಯು ಉಂಟು. ಆತನ ಮೇಲೆ ಉರಿಗೊಂಡವರೆಲ್ಲರೂ ನಾಚಿಕೆಪಟ್ಟು ಆತನನ್ನು ಮರೆ ಹೋಗುವರು. ಇಸ್ರಾಯೇಲ್ನ ಸಮಸ್ತ ಸಂತತಿಯವರೇ, ಯೆಹೋವನ ಮೂಲಕ ಸತ್ಯವಂತರಾಗಿ ಆತನಲ್ಲಿ ಆನಂದಿಸುವರು ಎಂದು ನನ್ನ ವಿಷಯವಾಗಿ ಜನರು ಅಂದುಕೊಳ್ಳುತ್ತಾರೆ. ದೇವರೇ ವಾಕ್ಯವನ್ನು ಆಶೀರ್ವದಿಸು. ದೇವರೇ ನಿನಗೆ ಸ್ತೋತ್ರವಾಗಲಿ. ಎರಡನೇ ವೇದ ಪಾರಾಯಣವನ್ನು ಕೇಳೋಣ. ಈ ದಿನದ ಎರಡನೇ ವೇದ ಪಾರಾಯಣಕ್ಕಾಗಿ ನೇಮಕಗೊಂಡ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 1-7 ವಚನಗಳು. ಪೌಲನು ಎಫೆಸಕ್ಕೆ ಬಂದು ಯೋಹಾನನ ಶಿಷ್ಯರಿಗೆ ಪವಿತ್ರಾತ್ಮನ ವರದ ವಿಷಯದಲ್ಲಿ ಬೋಧಿಸಿದ್ದು. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು ಯೋಹಾನನ ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನು ಅವರ ಮೇಲೆ ಕೈಯನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು ಎಂಬುದು. ದೇವರೇ ನಿನಗೆ ಸ್ತೋತ್ರವಾಗಲಿ. ಹಾಡುವ ಜ್ಞಾನಕೀರ್ತನೆಗಳಲ್ಲಿ 49ನೆಯ ಜ್ಞಾನಕೀರ್ತನೆಯನ್ನು ನಾವು ಹಾಡೋಣ. 49ನೇ ಜ್ಞಾನಕೀರ್ತನೆ. ಬನ್ನಿರಿ ಮಿತ್ರರೇ, ಹರ್ಷ ಹೊಂದುವ ಉನ್ನತವರಕ್ಕಾಗಿ, ಪರಾತ್ಪರದುನ್ನತವರಕ್ಕಾಗಿ.
ನಾವೆಲ್ಲರೂ ಎದ್ದು ನಿಂತು ಸುವಾರ್ತಾ ಪಾರಾಯಣವನ್ನು ಕೇಳೋಣ. ಈ ಪರಿಶುದ್ಧ ದಿನದ ಆರಾಧನೆಯಲ್ಲಿ ಸುವಾರ್ತಾ ಪಾರಾಯಣಕ್ಕಾಗಿ ಆರಿಸಿಕೊಂಡ ಸತ್ಯವೇದದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 2 ವಚನಗಳು 1-12. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಮ್ಯಾಥ್ಯೂ ಚಾಪ್ಟರ್ 2 ವರ್ಸಸ್ ಫ್ರಮ್ 1 to 12. ದೇವರ ವಾಕ್ಯವನ್ನು ಕೇಳೋಣ. ಜೋಯಿಸರು ಮೂಡಲಿಂದ ಬಂದು ಯೇಸುವಿಗೆ ನಮಸ್ಕರಿಸಿದ್ದು. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ, ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ. ಯಾಕೆಂದರೆ ಯೆಹೂದ ಸೀಮೆಯ ಬೆತ್ಲೆಹೇಮೆ, ಯೆಹೂದ್ಯದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು. ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರದದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳುಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ. ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದೇ ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ.
ನಾವು ಹಾಗೆ ನಿಂತಿರುವಾಗಲೇ 128ನೇ ಪುಟದಲ್ಲಿರುವಂಥ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. 128ನೇ ಪುಟ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭು ಆದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವನಿಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಯರು ದಯಮಾಡಿ ಕೂತ್ಕೊಳ್ಳಿ. ಪರಾರ್ಥ ಪ್ರಾರ್ಥನೆ ಮಾಡೋಣ. ಶಾಂತಿಗಾಗಿ ನಾವು ಪ್ರಾರ್ಥಿಸೋಣ. ದೇವರೇ, ಸಕಲ ಶುದ್ಧಾಪೇಕ್ಷೆ, ಸದಾಲೋಚನೆ, ಸತ್ಕ್ರಿಯೆಗಳ ಮೂಲನೇ ಈ ಲೋಕವು ಕೊಡಲಾಗದ ಶಾಂತಿಯನ್ನು ನಿನ್ನ ದಾಸರಿಗೆ ಕೊಟ್ಟು ನಮ್ಮ ಹೃದಯಗಳು ನಿನ್ನ ಆಜ್ಞೆಗಳನ್ನು ಕೈಕೊಳ್ಳಲು ನಡೆಯಲು ದೃಢಪಡುವಂತೆ, ನಿನ್ನ ಮೂಲಕ ನಾವು ಯಾವ ಶತ್ರು ಬಲವಿಲ್ಲದಂತೆ ಶಾಂತಿ ಸಮಾಧಾನಗಳಿಂದ ಕಾಲಕ್ಷೇಪ ಮಾಡುವಂತೆ ದಯಪಾಲಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪುಣ್ಯದ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೀನ್. ಕೃಪಾ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ಕರ್ತನೆ, ನಿತ್ಯ ಜೀವ ಸ್ವರೂಪನಾದ ದೇವರೇ, ನಿನ್ನ ಧರ್ಮ ಮಾರ್ಗದಲ್ಲಿ ನಾವು ನಡೆಯುವಂತೆಯೂ ನೀನು ಆಜ್ಞಾಪಿಸಿರುವ ಕಾರ್ಯಗಳಲ್ಲಿ ನಿರತರಾಗಿರುವಂತೆಯೂ ನೀನೇ ನಮ್ಮ ತನುಮನಗಳನ್ನು ನಡೆಸಿ ಪ್ರತಿಷ್ಠೆಪಡಿಸಿ ಪರಿಪಾಲಿಸಿ ನಾವು ಈಗಲೂ ಎಂದೆಂದಿಗೂ ನಿನ್ನ ತ್ರಾಣವುಳ್ಳ ಹಸ್ತಪಾಲನೆಯನ್ನು ಅನುಭವಿಸಿ ದೇಹಾತ್ಮಗಳಲ್ಲಿ ಭದ್ರವಾಗಿರುವಂತೆ ದಯಪಾಲಿಸಬೇಕೆಂದು ನಮ್ಮ ಪ್ರಭು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಪುಣ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಕುಮಾರನಿಗೆ ನಮಸ್ಕರಿಸುವಂತೆ ನಕ್ಷತ್ರದ ಮೂಲಕ ಜೋಯಿಸರನ್ನು ನಡೆಸಿದಾತನೇ, ಎಲ್ಲ ದೇಶಗಳಲ್ಲಿರುವ ಜ್ಞಾನಿಗಳನ್ನು ಮಹನೀಯರನ್ನು ನಿನ್ನ ಪಾದಪೀಠದ ಬಳಿಗೆ ಬರಮಾಡಿ ಎಲ್ಲ ಯೋಚನೆಗಳು ನಿನಗೆ ವಿಧೇಯವಾಗುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸಭಾ ಪ್ರಕಟಣೆ. ಈ ವಾರದ ಪ್ರಕಟಣೆಗಳು. ಇಂದಿನ ಪವಿತ್ರ ಆರಾಧನೆಯಲ್ಲಿ ಭಾಗವಹಿಸಿರುವ ನಮ್ಮ ಹಾಗೂ ಇತರ ಸಭೆಯವರೆಲ್ಲರನ್ನು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದಿಸುತ್ತಾ ಸ್ವಾಗತಿಸರಾಗಿರುತ್ತೇವೆ. ಇಂದು ಭಾನುವಾರ ಶಾಲೆ ಯುವಜನ ಕೂಟವು ಮತ್ತು ಮಹಿಳಾ ಅನ್ಯೋನ್ಯ ಕೂಟವು ನಡೆಸಲ್ಪಡುವುದು. ಕೀರ್ತನೆ ಹಾಡುತ್ತಿರುವಾಗ ದೈವ ಕಾಣಿಕೆ ಸ್ವೀಕರಿಸಲಾಗುವುದು. ಮುಂದಿನ ಭಾನುವಾರ ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಸಭಾಪಾಲಕರು ಆರಾಧನೆಯನ್ನು ನಡೆಸುವರು. ವೆಸ್ಲಿ ಮಹಾದೇವಾಲಯದ ಮಹಿಳಾ ಅನ್ಯೋನ್ಯ ಕೂಟದ ವಿಶೇಷ ಪ್ರಕಟಣೆ. ದಿನಾಂಕ 15/1/2026 ಬೆಳಿಗ್ಗೆ 9 ಗಂಟೆಗೆ ವೆಸ್ಲಿ ಮಹಾದೇವಾಲಯದಲ್ಲಿ 1 ದಿನದ ಮಹಿಳಾ ರಿಟ್ರೀಟ್ ನಡೆಸಲಾಗುವುದು. ನಮ್ಮ ಸಭೆಯ ಎಲ್ಲ ಮಹಿಳೆಯರು ಈ ಕೂಟದಲ್ಲಿ ಭಾಗವಹಿಸಬೇಕೆಂದು ಈ ಮೂಲಕ ಕೇಳಿಕೊಂಡಿರುತ್ತಾರೆ. ವಿವಾಹ ಪ್ರಕಟಣೆ. CSI ಮೈಸೂರು ಏಸುಕೃಪಾಲಯ ಸಭೆಗೆ ಸೇರಿದ ಶ್ರೀ ಜೀವನ್ ಮಿತ್ರರವರ ಪುತ್ರ ಶ್ರೀ ಜಾನ್ ನಿತಿನ್ ಎಂಬಾತನಿಗೂ, CSI ವೆಸ್ಲಿ ಮಹಾದೇವಾಲಯ ಮೈಸೂರು ಸಭೆಗೆ ಸೇರಿದ ಶ್ರೀ ಸುನೀಲ್ ಕುಮಾರ್ ರವರ ಪುತ್ರಿ ಸಾಗರಿಕಾ ಶಾರೋನ್ ಎಂಬಾಕೆಗೂ ಪರಿಶುದ್ಧ ವಿವಾಹ ನಡೆಯಲಿದೆ ಎಂದು ಈ ಮೂಲಕ 3ನೇ ಹಾಗೂ ಕೊನೆಯ ಬಾರಿ ಪ್ರಕಟಿಸ್ತಾ ಇದ್ದೇವೆ. ಈ ಮದುವೆಯು ನಡೆಯಬಾರದೆಂದು ಯಾರಿಗಾದರೂ ಯೋಗ್ಯವಾದ ಕಾರಣವಿದ್ದಲ್ಲಿ ಅಂಥವರು ಸಕಾಲದಲ್ಲಿ ಲಿಖಿತದ ಮೂಲಕ ಸಭಾಪಾಲಕರಿಗೆ ತಿಳಿಸತಕ್ಕದ್ದು. ಮರಣ ವಾರ್ತೆ. ನಮ್ಮ ಸಭೆಯ ಸದಸ್ಯರು ಆಗಿದ್ದ ಶ್ರೀರಾಂಪುರದ ನಿವಾಸಿ ಶ್ರೀ BC ಅಂಚನ್ರವರು ದಿನಾಂಕ 6/1/2026 ಕರ್ತನಲ್ಲಿ ನಿದ್ರೆ ಹೋದರೆಂದು ತಿಳಿಸಲು ವಿಷಾದಿಸುತ್ತೇವೆ ಹಾಗೂ ದುಃಖ ತಪ್ತ ಕುಟುಂಬವರಿಗಾಗಿ ಸಾಂತ್ವನ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸಲಾಗಿರುತ್ತೇವೆ. ಕಳೆದ ವಾರದಲ್ಲಿ ಗತಿಸಿದಂಥ ಹಿರಿಯರಾದಂಥ BC ಅಂಚನ್ನವರು ಗತಿಸಿದ್ದು ತಮ್ಮೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಅವರ ಕುಟುಂಬಕ್ಕಾಗಿ ದೇವರು ಧೈರ್ಯ, ಆದರಣೆಯನ್ನು, ಸಾಂತ್ವನವನ್ನು ನೀಡಲಿ ಎಂಬುದಾಗಿ ನಾವೆಲ್ಲರೂ ಎದ್ದು ನಿಂತು ಸ್ವಲ್ಪ ಹೊತ್ತು ಮೌನವಾಗಿದ್ದು ಆ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸೋಣ.
ಪ್ರಾರ್ಥನೆ ಮಾಡೋಣ. ಜನನ ಮರಣಗಳಿಗೆ ಒಡೆಯನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಮ್ಮ ಸಭೆಯ ಹಿರಿಯರಾದಂಥ BC ಅಂಚನ್ರವರು ಇಹಲೋಕ ಯಾತ್ರೆಯನ್ನು ಅವರು ಮುಗಿಸಿದ್ದಾರೆ. ಸ್ವಾಮಿ, ನಿನ್ನ ನೇಮದಂತೆ ಈ ಭೂಲೋಕಕ್ಕೆ ಬಂದು ಅವರ ಶೈಶವ, ಬಾಲ್ಯ, ಯೌವನ, ಕೌಮಾರ್ಯ, ವಾರ್ಧಿಕ ಎಲ್ಲ ಅವಸ್ಥೆಗಳನ್ನು ದಾಟಿ ದಾಂಪತ್ಯದ ಬದುಕನ್ನು ಸೇರಿಸಿ ಸಂತಾನ ಸಿರಿಯನ್ನು ಪಡೆದು ಅವರು ಮಾಡಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಮಾಡಿ ಮುಗಿಸಿ ನಿನ್ನ ಕರೆಗೆ ಹೋಗೊಟ್ಟು ಅವರು ಇಹಲೋಕ ಯಾತ್ರೆಯನ್ನು ಅವರು ಮುಗಿಸಿದ್ದಾರೆ. ಅವರು ಈ ಲೋಕದಲ್ಲಿ ಜೀವಿಸಿದ್ದು, ಅವರು ಬದುಕಿ ಬಾಳಿದ್ದು ಎಲ್ಲವನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಅವರು ಸಭೆಗೆ, ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಾಗಿ ನನಗೆ ಸ್ತೋತ್ರ. ದೇವರೇ, ಅವರು ನಮ್ಮ ಮಧ್ಯದಲ್ಲಿಲ್ಲ. ಆದಾಗ್ಯೂ ಅವರಲ್ಲಿದ್ದಂಥ ಒಳ್ಳೆಯ ಮೌಲ್ಯ ಆ ಕುಟುಂಬಕ್ಕೆ ಆದರ್ಶವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅವರನ್ನು ಕಳಕೊಂಡಂಥ ಅವರ ಪತ್ನಿ, ಮಕ್ಕಳು, ಅವರ ಅಪಾರವಾದಂಥ ಬಂಧುವರ್ಗದವರೆಲ್ಲರಿಗೂ ಅಪಾರವಾದಂಥ ದುಃಖ ಇದೆ ಸ್ವಾಮಿ. ಯಾಕೆಂದರೆ ನೀನು ಸಕಲ ವಿಧವಾಗಿ ಸಂತೈಸುವ ದೇವರು ನೀನಾಗಿದ್ದೆ. ಆ ಕುಟುಂಬಕ್ಕೆ ಬೇಕಾದಂಥ ಧೈರ್ಯ, ಆಧರಣೆಯನ್ನು, ಸಾಂತ್ವನವನ್ನು ಅವರಿಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ದೇವರೇ, ನಮ್ಮ ವಿಶ್ವಾಸ ಸಾವೇ ಅಂತ್ಯವಲ್ಲ, ಸಾವಿನ ನಂತರವೂ ಜೀವನವಿದೆ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ಆ ಪುನರುತ್ಥಾನದ ನಿರೀಕ್ಷೆಯಲ್ಲಿ ನಾವಿರುವಾಗ ಕರ್ತನೆ, ಆ ನಿರೀಕ್ಷೆಯೊಟ್ಟಿಗೆ ಆ ಕುಟುಂಬವು ಬಾಳಲಿಕ್ಕಾಗುವಂತೆ, ಆ ಕುಟುಂಬವು ಧೈರ್ಯ ಆಧರಣೆಯಿಂದ ಇರಲಿಕ್ಕಾಗುವಂತೆ ನಿನ್ನ ಕೃಪಾಶೀರ್ವಾದ ಅವರ ಮೇಲಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈಗ ಬೇಡಿದ್ದನ್ನು, ಬೇಡಲು ಮರೆತಿರುವ ಎಲ್ಲ ಮೇಲಾದ ವರಗಳನ್ನು ನಮ್ಮ ರಕ್ಷಕನು ನಿನ್ನ ಮಗನೂ ಆದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೇನ್. ಸಭೆಯವರು ಕೂತ್ಕೊಳ್ಳಿ. ನಮ್ಮ ಕಾಣಿಕೆಗಳನ್ನು ಕೂಡಿಸುವ ಹಾಗೆ 53ನೇ ಜ್ಞಾನಕೀರ್ತನೆಯನ್ನು ನಾವು ಹಾಡೋಣ. 53ನೇ ಜ್ಞಾನಕೀರ್ತನೆ. ಆಹಾ, ಇದೇನಿದು ಆಶ್ಚರ್ಯವಾದದ್ದು, ಓಹೋ ಮಹಾತ್ಮ ದೀನನಾಗಿ ಭೂಮಿಗೈದದ್ದು. ಆಶ್ಚರ್ಯವಾದದು, ಇದೇನಿದು ಆಶ್ಚರ್ಯವಾದದು, ಓಹೋ ಮಹಾತ್ಮ ದೀನನಾಗಿ ಭೂಮಿಗೆ
ಆಗಿ ಕಾಣಿಕೆ ಕೊಟ್ಟಂಥವರು ಲಿನ್ಸನ್ ಜಿ ಹೆಬಿಕ್, ಇಬ್ರಾಹಿಂ ಮೋಟರ್ಸ್ ಅವರು ಕೃತಜ್ಞತಾ ಕಾಣಿಕೆಯಾಗಿ ನೀಡಿದ್ದಾರೆ. ಕೃತಜ್ಞತಾ ಕಾಣಿಕೆ ಶಾಲೋಮ್ ಕ್ರಿಸ್ಟಿನಾ. ಜನ್ಮದಿನದ ಕಾಣಿಕೆ ಟಿ ದೇವದಾಸ್. ಜನ್ಮದಿನದ ಕಾಣಿಕೆ ಪುಷ್ಪಾ ಎ ವರ್ತ್. ಜನ್ಮದಿನದ ಕಾಣಿಕೆ ಪಿ ಜಯಕುಮಾರ್. ಬಡವರ ನಿಧಿಗಾಗಿ ಎ ಶುಭಾ ಮತ್ತು ಜೆ ಶಾರೋನ್. ಕೃತಜ್ಞತಾ ಕಾಣಿಕೆ ಶಾಂತ ಬೆಂಜಮಿನ್ ಮತ್ತು ಕುಟುಂಬ. ವೈದ್ಯಕೀಯ ನೆರವಿಗಾಗಿ ವರುಣ್ ಡ್ಯಾನಿಯಲ್. ಇನ್ ಮೆಮೊರಿ ಆಫ್ ವಿ ಸಿ ಅಂಚನ್ ಅವರ ಕುಟುಂಬದಿಂದ ವಿವೇಕ್ ಮತ್ತು ಕುಟುಂಬ. ಸಭಾವಂತಿಕೆಯಾಗಿ ಕಮಲಾ ಎಬ್ನೇಜರ್ ಮತ್ತು ಕುಟುಂಬ. ಸಭಾವಂತಿಕೆ ಕಿರಣ್ ಕುಮಾರ್ ಮತ್ತು ಕುಟುಂಬ. ಸಭಾವಂತಿಕೆ ಸುಪ್ರಿಯಾ ಎಬ್ನೇಜರ್, ಶಾರೋನ್ ಎಬ್ನೇಜರ್. ಇವೆಲ್ಲವನ್ನು ನಮ್ಮ ಪ್ರಾರ್ಥನೆಯಲ್ಲಿ ಸ್ಮರಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲ ಕಾರಣನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಾವು ನಿನ್ನ ಪರಿಶುದ್ಧ ಮಂದಿರಕ್ಕೆ ಬರಿಗೈಯಲ್ಲಿ ಬಾರದೆ ನೀನು ಕೊಟ್ಟದ್ದನ್ನೇ ಸ್ವಲ್ಪ ಅಂಶವನ್ನು ಕೃತಜ್ಞತೆಯ ದ್ಯೋತಕವಾಗಿ ತಂದು ಸಮರ್ಪಿಸಿದ್ದೇವೆ. ಇದನ್ನು ದಯೆಯಿಂದ ಸ್ವೀಕರಿಸು. ಇದನ್ನು ಕೊಟ್ಟಂಥ ದಾನಿಗಳನ್ನು ನೀನು ಆಶೀರ್ವಾದ ಮಾಡು. ಇದು ಅಲ್ಪವಾದರೂ ಅದು ನಿನ್ನ ರಾಜ್ಯಾಭಿವೃದ್ಧಿಗೆ ಸದ್ವಿನಿಯೋಗವಾಗುವಂತೆ ಬಲಪಡಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ದೇವರೇ, ನೀನು ಜೀವನದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ನಿನಗೆ ಕೃತಜ್ಞತಾ ಕಾಣಿಕೆ ಸಮರ್ಪಿಸಿದವರನ್ನು, ಜನ್ಮದಿನದ ಕಾಣಿಕೆ ನೀಡಿದಂಥವ್ರನ್ನ, ಸಭಾವಂತಿಕೆ ಕಾಣಿಕೆಯಾಗಿ ಕೊಟ್ಟಂಥವ್ರನ್ನು, ಇನ್ನೂ ಅನೇಕ ಮಹೋಪಕಾರಗಳನ್ನು ನೆನೆಸಿ ನಿನಗೆ ಕೃತಜ್ಞತಾಪೂರ್ವಕವಾಗಿ ಕಾಣಿಕೆ ಸಮರ್ಪಿಸಿದಂಥ ಪ್ರತಿಯೊಂದೊಂದು ಕೈಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕೊಡುವಂಥ ಮನಸ್ಸನ್ನು ಅವರಿಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಈ ಕಾಣಿಕೆಗಳು ಅಲ್ಪವಾದರೂ ನಿನ್ನ ಸೇವೆಗಾಗಿ ಸದ್ವಿನಿಯೋಗವಾಗಲಿ ಸ್ವಾಮಿ. ಇದು 30ರಷ್ಟು 60ರಷ್ಟು 100ರಷ್ಟು ಫಲಫಲಿಸಲಿಕ್ಕಾಗುವಂತೆ ನಿನ್ನ ಕೃಪಾಶೀರ್ವಾದವಿರಲಿ. ದೇವರೇ, ಈ ಕಾಣಿಕೆಗಳನ್ನು ಮಾತ್ರವಲ್ಲ ಸ್ವಾಮಿ, ನಮ್ಮ ತನು ಮನ ಧನಗಳನ್ನೇ ನಿನಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಸಮರ್ಪಿಸುವಂಥ ಮನಸ್ಸನ್ನು ನಮ್ಮೆಲ್ಲರಲ್ಲಿ ನೀಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಕಾಣಿಕೆಗಳನ್ನು ನಮ್ಮನ್ನು ಪಾವನ ಮಾಡು, ಆ ಮೂಲಕ ನೀನು ಮಹಿಮೆ ಹೊಂದು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೇನ್. ಸಭೆಯನ್ನು ಕುಳಿತುಕೊಳ್ಳಿ. ನಾಳೆ ಸೋಮವಾರದಿಂದ ಭಾನುವಾರದವರೆಗೆ ತಮ್ಮ ಜನ್ಮದಿನ ಕಾಣಲಿಕ್ಕಿರುವವರು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂಥವರು ಈ ಕೆಳಕಂಡಂಥ ನಮ್ಮ ಹೆಸರುಗಳಿವೆ. ಜನ್ಮದಿನ ಕಾಣ್ತಿರುವವರು ದರ್ಶಿನಿ, ಜೇನ್ ಕುಂದರ್, ಪ್ರವೀಣ್ ಕುಮಾರ್, ಎಸ್ ಪಿ ರವಿ, ಋತ್ವಿಕ್ ಎ ಕಾರಟ್, ಜಯಪಾಲ್. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿರುವವರು ಸಂಪತ್ ಕುಮಾರ್ ಎ, ಸುಜನ ಕುಮಾರಿ, ಟಿ ಕೆ ಮುಪುದತ್ತಿ ಅಂದು ಇಂದಿರಾ ಲೋತಿ, ಮನೋಹರ್ ತೇಜ್ ಪಾಲ್ ಮತ್ತು ಐ ವಿ ತೇಜ್ ಪಾಲ್, ಅಶಿತ್ ಗೌರವ್ ಮತ್ತು ಶೈನಿ ಎ ಗೌರವ್, ಜಯಕುಮಾರ್ ಪಿ, ಲಲಿತ ಕುಮಾರಿ, ನಮ್ರತಾ, ಹರ್ಷಿತಾ ಮತ್ತು
ನಿರೀಕ್ಷಜಾ ಸೌಜನ್ಯ, ನಿಕೋಲಾಸ್ ದೇವ್ ಮತ್ತು ಸುಷ್ಮಾ ಇವರು ತನ್ನ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲಿಕ್ಕಿದ್ದಾರೆ. ಇವರೆಲ್ಲರೂ ಮುಂದೆ ಬರುವಂತೆ ಕೇಳಿಕೊಡಿ. ಎಲ್ಲ ಒಳ್ಳೆ ವರದಾನಗಳಿಗೆ ಮೂಲ ಕಾರಣನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿಸಿ ಪರಿಪಾಲಿಸಿ ಸಂರಕ್ಷಿಸಿ ಪೋಷಿಸುವ ಆತನು ಅಂತೆಯೇ ಕರ್ತನೆ, ಮುಂದಿನ ದಿನಗಳಲ್ಲಿ ತನ್ನ ಜನ್ಮದಿನವನ್ನು ಕಾಣಲಿಕ್ಕಿರುವುದಾಗಿ ಪ್ರಾರ್ಥಿಸುತ್ತೇವೆ. ಹುಟ್ಟಿದಂದಿನಿಂದ ಇಲ್ಲಿವರೆಗೂ ನೀನು ಅವರನ್ನು ಕಾಯ್ದು ಕಾಪಾಡಿದೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಿ. ನಿನ್ನ ದಿವ್ಯಾಶೀರ್ವಾದದಿಂದ ಅವರನ್ನು ತುಂಬಿಸಿ ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಅದೇ ಸಂದರ್ಭದಲ್ಲಿ ಕಳೆದ ವಾರ ಜನ್ಮದಿನ ಕಂಡಂತವರಿಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ, ಅವರನ್ನು ಆಶೀರ್ವಾದ ಮಾಡು. ಮುಂದಿನ ದಿನಗಳಲ್ಲಿ ಹೊಸ ವರ್ಷ ಹೊಸ ದಿನಕ್ಕೆ ಪದಾರ್ಪಣೆ ಮಾಡುವಾಗ ಅವರಿಗೆ ಬೇಕಾದ ಹೊಸ ಬಲ, ಹೊಸ ಚೈತನ್ಯ ಕೊಡು, ದೀರ್ಘಾಯುಷ್ಯ ಕೊಡು, ಅವರ ಇಷ್ಟಾರ್ಥಗಳನ್ನು ಈಡೇರಿಸುವುದಾಗಿ ಪ್ರಾರ್ಥಿಸುತ್ತೇವೆ. ಹಾಗೆ ಕರ್ತನೆ, ಕುಟುಂಬಕ್ಕೆ ನೀನು ಒಡೆಯಲು ಸ್ವಾಮಿ, ಕುಟುಂಬವನ್ನು ಕಟ್ಟುವಾತನು ನೀನು, ಕುಟುಂಬಕ್ಕೆ ಯಜಮಾನನು ನೀನಾಗಿದ್ದಿ ಸ್ವಾಮಿ. ದಾಂಪತ್ಯದ ಬದುಕನ್ನು ನೀನು ಕೊಟ್ಟಿದ್ದಿ. ವೈವಾಹಿಕ ಜೀವನದ ಮತ್ತೊಂದು ಹೊಸ ವರ್ಷ ಹೊಸ ದಿನಕ್ಕೆ ಮುಂದಿನ ದಿನಗಳಲ್ಲಿ ಅವರು ಪದಾರ್ಪಣೆ ಮಾಡುವಾಗ ಅವರ ಜೀವಿತದ ಎಲ್ಲ ದಿನಗಳನ್ನು ನೆನಪು ಮಾಡಿಕೊಂಡು ನೀನು ಅವರಿಗೆ ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ನಿನಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಮತ್ತೊಂದು ವೈವಾಹಿಕ ಜೀವನದ ಹೊಸ ವರ್ಷ ಹೊಸ ದಿನಕ್ಕೆ ಅವರು ಪದಾರ್ಪಣೆ ಮಾಡಲಿಕ್ಕಿರುವಾಗ ಅವರಿಗೆ ಬೇಕಾದ ಹೊಸ ಬಲ, ಹೊಸ ಚೈತನ್ಯ ಕೊಡು. ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿಕರವಾದಂತಹ ಜೀವನವನ್ನು ಅವರಿಗೆ ಅನುಗ್ರಹಿಸುವುದಾಗಿ ಪ್ರಾರ್ಥಿಸುತ್ತೇವೆ. ವೈವಾಹಿಕ ಜೀವನದ ಕಾಣಲಿಕ್ಕಿರುವವರು ಅವರ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ಅವರನ್ನು ಕೂಡ ಆಶೀರ್ವಾದ ಮಾಡು. ಈಗ ಬೇಡಿದ್ದನ್ನು ಬೇಡದ ಮರೆತಿರುವ ಎಲ್ಲ ಮೇಲಾದ ಹೊರೆಗಳನ್ನು ನಮ್ಮ ರಕ್ಷಕನಿಂದ ನಮ್ಮ ಮಗನಾದ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ದೇವರೇ, ಆಮೆನ್.
ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಸತ್ಯವತಾರಿಯೇ, ಭಕ್ತ ಬೋಧಕನೇ, ನಿನ್ನ ವಾಕ್ಯ ಸೇವಕನ ಪ್ರಸಂಗದೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ದೇವರೇ, ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥವನ್ನು ಕಂಡುಕೊಳ್ಳುವೆವು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಆಮೇನ್. ನಾವು ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಈಗಾಗಲೇ ಓದಿ ಕೇಳಿದಂಥ ಪರಿಚ್ಛೇದಗಳ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ. ಇಂದಿನ ನಮ್ಮ ಮುಖ್ಯ ಪ್ರಸ್ತಾಪ ಎಪಿಫನಿ ಎಂಬುದಾಗಿ, ಅಂದರೆ ಜನವರಿ 6ನೇ ತಾರೀಕು ಎಪಿಫನಿ ಆಗಿದೆ. ಜೋಯಿಸರ ನಮಸ್ಕಾರ ಅಥವಾ ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ, ಎಪಿಫನಿ ಎಂಬುದು ಹೇಳುವಾಗ ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ. 6ನೇ ತಾರೀಕು ಸಾಧಾರಣ ಬಾಷಲ್ ಮಿಷನ್ ಟ್ರೆಡಿಷನ್ ಅವರು 6ನೇ ತಾರೀಕಿನಂದು ಈ ಆರಾಧನೆಯನ್ನು ಜೋಯಿಸರ ಹಬ್ಬ ಎಂಬುದಾಗಿ ಹೇಳಿ ಈ ಆರಾಧನೆಯನ್ನು ಆಚರಿಸಲಿದ್ದಾರೆ. ನಮ್ಮ ಈ ಕಡೆ ವೆಸ್ಲಿಯನ್ ಮೆಥಡಿಸ್ಟ್ ಅವರು ಆ ಮುಖ್ಯ ಪ್ರಸ್ತಾಪವನ್ನು ಮುಂದಿನ ಭಾನುವಾರದಂದು, ಅಂದರೆ ಈ ಭಾನುವಾರ ಮುಂದಿನ 6ನೇ ತಾರೀಕು ನಂತರ ಬರುವಂಥ ಭಾನುವಾರದಂದು ಆಚರಿಸುವಂಥ ಒಂದು ರೂಢಿ, ಒಂದು ಸಂಪ್ರದಾಯ, ಒಂದು ಪದ್ಧತಿ ನಮ್ಮ ಈ ಸಭೆಗಳಲ್ಲಿದೆ. ಎಪಿಫನಿ ಇಡುವಾಗ ಇನ್ನು ಮುಖ್ಯ ರೆಸ್ಪಾಂಡಿಂಗ್ ಟು ರೆವಲ್ಯೂಷನ್ ಮುಖ್ಯ ಪ್ರಸ್ತಾಪ, ಅಂದರೆ ಪ್ರಕಟಣೆಗೆ ಪ್ರತಿಕ್ರಿಯಿಸುವುದು ಎಂಬುದಾಗಿ ಇದೆ. ಓದ್ದಂಥ ಭಾಗ ಇಷಾಯನ ಪ್ರವಾದನೆ ಗ್ರಂಥ 45:18-25, ಅಪೊಸ್ತಲರ ಕೃತ್ಯಗಳು 19:1-7, ಮತ್ತಾಯನ ಸುವಾರ್ತೆ 2:1-12. ಈ ಭಾಗಗಳಲ್ಲಿ ನೋಡುವಾಗ ಕ್ರಿಸ್ತನ ಪ್ರತ್ಯಕ್ಷತೆಯ ಬಗ್ಗೆ ಇದು ಮಾತನಾಡುತ್ತದೆ. ಯೇಸುವಿನ ದರ್ಶನವನ್ನು ಕಾಣಲು ಬಂದಂಥ ಮೂಡಣ ದೇಶದ ಪಂಡಿತರ ಪ್ರಯಾಣ, ಅವರ ಆಕಾಂಕ್ಷೆ ಹಾಗೂ ಅವರಿಗಿದ್ದಂಥ ಧಾರ್ಮಿಕ ತುಮುಲವನ್ನು ತೋರಿಸಲು ಕ್ರಿಸ್ತಶಕ 3ನೇ ಶತಮಾನದಲ್ಲಿಯೇ ಎಪಿಫನಿ ಅಥವಾ ಪ್ರತ್ಯಕ್ಷತೆಯ ಹಬ್ಬವನ್ನು ಆಚರಣೆಗೆ ತರಲಾಯಿತು. ಇದನ್ನು ಯೇಸುವಿನ ದೀಕ್ಷಾಸ್ನಾನದ ಘಟನೆಗೂ ಕೂಡ ಅನ್ವಯಿಸಲಾಯಿತು. ಎಪಿಫನಿ ಎಂಬುದಾಗಿ ಹೇಳುವಾಗ ಇದು ಒಂದು ಗ್ರೀಕ್ ಭಾಷೆಯಿಂದ ಬಂದಂಥ ಒಂದು ಪದವಾಗಿದೆ. ಎಪಿಫನಿಯಾ ಅಂದರೆ ಪ್ರಕಟಣೆ, ಪ್ರತ್ಯಕ್ಷತೆ ಅಥವಾ ಮ್ಯಾನಿಫೆಸ್ಟೇಷನ್ ಎಂಬ ಅರ್ಥವನ್ನು ಈ ಎಪಿಫನಿ ಒಳಗೊಂಡಿದೆ. ಈ ಘಟನೆಯನ್ನು ಪ್ರಾಮುಖ್ಯವಾಗಿ ಯೆಹೂದ್ಯರೇತರಾದಂಥ ಪೂರ್ವದ ಪಂಡಿತರ ಬರುವಿಕೆಗೆ ಪೂರಕವಾಗಿ ಅನ್ವಯಿಸಲಾಗಿದೆ. ಪೂರ್ವ ದೇಶದವರು ಯೇಸು ಮಗುವನ್ನು ಮೆಸ್ಸಿಯ ಅಥವಾ ಜಗದ್ರಕ್ಷಕನೆಂಬುದಾಗಿ ಒಪ್ಪಿಕೊಂಡದ್ದಕ್ಕೆ ಇಲ್ಲಿ ಒತ್ತು ಕೊಡಲಾಗಿದೆ. ಯೇಸುವಿನ ಜನನ ಬರೀ ಅಂದಿನ ಸಮಾಜಕ್ಕೆ, ಕ್ರೈಸ್ತರಿಗೆ ಮಾತ್ರ ಸೀಮಿತವಾದದ್ದಲ್ಲ, ಇಡೀ ವಿಶ್ವಕ್ಕೆ, ಇಡೀ ಜಗತ್ತಿಗೆ ಯೇಸುವಿನ ಜನನ ಸೀಮಿತವಾಗಿದೆ. 3ನೇ ಶತಮಾನದಲ್ಲಿ ಅಲೆಕ್ಸಾಂದ್ರಿಯಾದ ಕ್ಲೆಮೆಂತ ಎಂಬ ಸಭಾಪಿತೃ ಗ್ನೋಸ್ಟಿಕರು ಜನವರಿ 6ನೇ ದಿನಾಂಕದಂದು ಯೇಸುವಿನ ದೀಕ್ಷಾಸ್ನಾನದ ದಿನವೆಂದು, ಅದನ್ನು ಎಪಿಫನಿ ಹಬ್ಬವೆಂದು ಕರೆಯುತ್ತಿದ್ದರು. ಪೂರ್ವ ದೇಶದ ಸಭೆಗಳಲ್ಲಿ ಆ ವರ್ಷಕ್ಕೆ ದೀಕ್ಷಾಸ್ನಾನಕ್ಕೆ ನೇಮಕವಾದಂಥ ದಿನದಲ್ಲಿ ದೀಕ್ಷಾಸ್ನಾನಕ್ಕೆ ಬೇಕಾದಂಥ ನೀರನ್ನು ಜನವರಿ 6ರಂದು ಆಶೀರ್ವದಿಸಿ ಇಡುವ ವಾಡಿಕೆಯು ಬಳಕೆಗೆ ಬಂತದ್ದು. ಇಡೀ ಯೋರ್ದನ್ ಹೊಳೆಯನ್ನೇ ಆಶೀರ್ವದಿಸುವಂಥ ಕ್ರಮವು ಅವರಲ್ಲಿತ್ತು. 4ನೇ ಶತಮಾನದ ನಂತರ ರೋಮಾಯ ಸಭೆಯಲ್ಲಿ ಈ ಎಪಿಫನಿ ಅಥವಾ ಜೋಯಿಸರ ಹಬ್ಬ ಇದು ಅಧಿಕೃತವಾಗಿ ಜಾರಿಗೆ ಬಂತು. ಹಾಗಾದರೆ ಜೋಯಿಸರ ಸನ್ನಿವೇಶ, ಜೋಯಿಸರು ಅನ್ಯ ದೇಶದವರಾಗಿದ್ದರು, ಮೂಡಣ ದೇಶದವರಾಗಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯವು ಯೇಸುವನ್ನು ಯೆಹೂದ್ಯನೆಂದು ಪರಿಚಯಿಸುತ್ತದೆ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ, ಆತನು ದಾವೀದನ ಮಗನೆಂದು ಹಲವು ಕಾಲದಿಂದ ನಿರೀಕ್ಷಿಸುತ್ತಿದ್ದಂಥ ಮೆಸ್ಸಿಯನೆಂದು ಹೇಳುತ್ತದೆ. 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಯೆಹೂದ್ಯೇತರರು ಆತನ ಬರುವಿಕೆಯನ್ನು ಕಾಯುತ್ತಿದ್ದರು ಎಂಬುದಾಗಿ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಅವರು ಪಂಡಿತರು, ಮ್ಯಾಗಿ ಎಂಬುದಾಗಿ ಕೂಡ ನಾವು ಹೇಳ್ತೇವೆ. ದಾನಿಯೇಲ ಉಳಿದ ಸ್ನೇಹಿತರಂತೆ ಅವರು ಸಕಲ ಶಾಸ್ತ್ರ ಪಾರಂಗತರಾಗಿದ್ದರು.
ಖಗೋಳ ವಿಜ್ಞಾನದಲ್ಲಿ ಪರಿಣಿತರು, ದೇವರನ್ನು ಹುಡುಕುವರು ಆ ಪಂಡಿತರು ಆಗಿದ್ದರು. ಅವರಿಗೆ ಒಂದು ವೇಳೆ ಯಹೂದ್ಯರ ಧರ್ಮಶಾಸ್ತ್ರದ ಪರಿಚಯವಿದ್ದಿರಬಹುದು. ದಾನಿಯೇಲನ ಪ್ರವಾದನೆ, ಬೀಳಾಮನ ಪ್ರವಾದನೆಯ ಕುರಿತು ಬಲ್ಲವರಾಗಿದ್ದರು. ಯೇಸುವಿನ ಬರುವಿಕೆಯನ್ನು ಅವರು ಯಹೂದ್ಯರಿಗಿಂತಲೂ ಹೆಚ್ಚಾಗಿ ಎದುರು ನೋಡುತ್ತಾ ಇದ್ದರು. ಆ ಪಂಡಿತರು ಕಲಿಯದಂಥವರಿಗೆ ಮಾತ್ರವಲ್ಲ, ಕಲಿತಂಥವರಿಗೂ ದೇವರ ಅವಶ್ಯಕತೆ ಎಂಬುದಾಗಿ ತಿಳಿಯಪಡಿಸಿದರು. ಕಲಿತಂಥವರಲ್ಲ, ಕಲಿಯದಂಥವರಿಗೂ ಅವಶ್ಯಕತೆ ಎಂಬುದಾಗಿ ಮತ್ತಾಯನ ಸುವಾರ್ತೆ ಪರಿಚಯದ ನಮಗೆ ತೋರಿಸಪಡಿಸುತ್ತದೆ. ಹಾಗಾದರೆ ಅವರು ಶ್ರೀಮಂತರಾಗಿದ್ದರು. ಈ ಪಂಡಿತರು ಯೇಸು ಮಗುವನ್ನು ನೋಡಲು ಬರಿಗೈಯಲ್ಲಿ ಬಾರಲಿಲ್ಲ. ಈ ಪಂಡಿತರ ವಿಷಯವಾಗಿ ನಾವು ನೋಡುವಾಗ 3 ಜನ ಪಂಡಿತರು ಯೇಸುವನ್ನು ನೋಡಲು ಬಂದರು ಎಂಬುದಾಗಿ ಸಾಮಾನ್ಯವಾಗಿ ನಾವು ನೋಡುತ್ತೇವೆ. ಆದರೆ ನಮ್ಮ ಸಭಾ ಸಂಪ್ರದಾಯದ ಪ್ರಕಾರ 12 ಜನ ಪಂಡಿತರು ಎಂಬುದಾಗಿ ನಾವು ನೋಡುತ್ತೇವೆ. 12 ಜನ ಪಂಡಿತರಲ್ಲಿ ಭಾರತೀಯರೂ ಕೂಡ ಒಬ್ಬರಿದ್ದರು ಎಂಬುದಾಗಿ ನಾವು ಆ ಇತಿಹಾಸದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಹಾಗಾದರೆ 3 ಜನ ಪಂಡಿತರೊಟ್ಟಿಗೆ 4ನೇ ಪಂಡಿತನು ಕೂಡ ಇವರೊಟ್ಟಿಗಿದ್ದನು. ಈ 4 ಜನ ಪಂಡಿತರು ಕೂಡ ಒಟ್ಟಿಗೆ ಸೇರಿ ಯೇಸು ರಕ್ಷಕನು ಹುಟ್ಟಿದ್ದಾನೆ, ಆತನ ದರ್ಶನಕ್ಕಾಗಿ ನಾವು ಹೋಗಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾರೆ. ಈ 4 ಜನರು ಕೂಡ ಒಂದು ಸಮಯವನ್ನು ನಿಗದಿ ಮಾಡ್ತಾರೆ. ಬಾಬಿಲೋನ ಬೋರ್ಸಿಬಾಪ ಎಂಬ ಸ್ಥಳಕ್ಕೆ ಇಂಥ ಒಂದು ಸಮಯಕ್ಕೆ ನಾವು ಕೂಡಿ ಬರಬೇಕು ಎಂಬುದಾಗಿ ಆ 4 ಜನರು ಆಲೋಚನೆ ಮಾಡ್ತಾರೆ. ಹಾಗಾದರೆ ಈ 3 ಜನರು ನೋಡುವಾಗ, ಮೊದಲನೇದಾಗಿ ನೋಡುವಾಗ ಈ 3 ಜನರು 3 ವಿವಿಧ ಭಾಗಗಳಿಂದ ಸಂಬಂಧಪಟ್ಟಂಥವರು. ಅವರ ದೇಶವನ್ನು ಕ್ರಿಸ್ತನ ಬಳಿಯಲ್ಲಿ ಪ್ರತಿನಿಧಿಸಿದಂಥ ರಾಯಭಾರಿಗಳಿವರು. ಮೊದಲನೇ ಪಂಡಿತ ಅಥವಾ ಜೋಯಿಸ ಹೇಳುವಾಗ ಮೆಲ್ಕೋಯರ್ ಎಂಬುದಾಗಿ ಆತನ ಹೆಸರು. ಮೊದಲನೇ ಇವನು ಚಿನ್ನವನ್ನು ಕಾಣಿಕೆಯಾಗಿ ಸಮರ್ಪಿಸಿದಂಥ ಜೋಯಿಸ ಇವನು. ಈತನು ಪರ್ಷಿಯಾ ದೇಶದ ರಾಜನು, ಹಾಗೆಯೇ ಪರ್ಷಿಯನ್ ಭಾಷಾಂತರ ವಿದ್ವಾಂಸನೂ ಕೂಡ ಈತನು. ಕ್ರಿಸ್ತನನ್ನು ಸಂಧಿಸಿದಾಗ ಈತನಿಗೆ ಮಧ್ಯ ವಯಸ್ಸು, ಚಿನ್ನದ ಬಣ್ಣದ ನಿಲುವಂಗಿ ತೊಟ್ಟ, ಶ್ವೇತವರ್ಣದ ತಲೆಗೂದಲಿನ ನೀಳವಾದ ಗಡ್ಡಧಾರಿ ಈತನು ಮೆಲ್ಕಿಯೋರ್ ಎಂಬುದಾಗಿ. ಎರಡನೇ ಜೋಯಿಸ, ಎರಡನೇ ಪಂಡಿತ ನೋಡುವಾಗ ಬಾಲ್ಟ್ಯಾಶ್ಚರ್, ಈತನು ರಕ್ತಬೋಳವನ್ನು ಕಾಣಿಕೆಯಾಗಿ ಸಮರ್ಪಿಸಿದಂಥ ಜೋಯಿಸ. ಈತನು ಕಪ್ಪನೆಯ ದಟ್ಟವಾದ ತಲೆಗೂದಲು, ಗಾಢವಾದ ಕಪ್ಪು ಬಣ್ಣದ ಗಡ್ಡ. ಈತನ ನಿಲುವಂಗಿಯ ಬಣ್ಣ ನೇರಳೆ. ಈತನು ತಾರ್ಸ್ ಮತ್ತು ಈಜಿಪ್ಟಿನ ದೊರೆಯಾಗಿದ್ದನು. ಈತನು ಅರಬಿಕ್ ಭಾಷೆಯ ಮಹಾವಿದ್ವಾಂಸನು ಈತನಾಗಿದ್ದನು. ಮೂರನೆಯನ್ನು ನೋಡುವಾಗ ಕ್ಯಾಸ್ಪರ್ ಎಂಬುದಾಗಿ, ಈತನು ಧೂಪವನ್ನು ಕಾಣಿಕೆಯಾಗಿ ಸಮರ್ಪಿಸಿದಂಥ ಜೋಯಿಸ. ಈತನು ಶಬಾ ದೇಶದ ದೊರೆ, ತುಂಬು ತಲೆಗೂದಲಿನ ಹಸಿರು ಒಡವೆಗಳಿಂದ ಅಲಂಕೃತವಾದಂಥ ನೀಳ ನಿಲುವಂಗಿಯನ್ನು ತೊಟ್ಟಿದ್ದ ಇಳಿ ವಯಸ್ಸಿನ ಪಂಡಿತೋತ್ತಮನು ಇವನಾಗಿದ್ದನು. ಆತನು ತಾನು ಪ್ರತಿನಿಧಿಸಿದ ದೇಶವೇ ಇಂದಿನ ಟರ್ಕಿ ದೇಶವಾಗಿದೆ. ಈ 3 ಜನರ ಪಂಡಿತರು ಒಟ್ಟಾಗಿ ಸೇರ್ತಾರೆ. ಈ 3 ಜನರು ಆ ನಿಗದಿತಾದಂಥ ಸಮಯಕ್ಕೆ ಅಲ್ಲಿ ಬರ್ತಾರೆ. ನಿಗದಿತಾದಂಥ ಸಮಯಕ್ಕೆ ಬರುವಾಗ ಆರ್ತಮಾನ 4ನೇ ಪಂಡಿತ, 4ನೇ ಜೋಯಿಸ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ಈ 3 ಜನರು ಒಬ್ಬ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡರು. ಈ 4ನೇವನು ಆರ್ತಮಾನ ಎಂಬುದಾಗಿ. ಈ 4ನೇವನು ತನ್ನ ಸರ್ವಸ್ವವನ್ನು ಮಾರಿ 3 ರತ್ನಗಳನ್ನು ಆತನು ಪಡೆದುಕೊಳ್ಳುತ್ತಾನೆ. ರತ್ನತ್ರಯೇ 3 ರತ್ನಗಳನ್ನು ಆ 4ನೇ ಜೋಯಿಸನು ಪಡೆದುಕೊಂಡು ತನ್ನ ಸರ್ವಸ್ವವನ್ನು ಮಾಡಿ ಯೇಸುವಿನ ದರ್ಶನಕ್ಕಾಗಿ ಅದನ್ನು ಹೊರಡಲು ಉದ್ಯುಕ್ತನಾಗುತ್ತಾನೆ. ಆ 3 ರತ್ನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಣವನ್ನು ಬೆಳೆಸುವಾಗ ಆರ್ತಮಾನನು, ಆಗ ಹೆರೋದನು ಜೋಯಿಸರು ಮೋಸ ಮಾಡಿದರು ಎಂಬುದಾಗಿ ತಿಳಿದು ಕುಪಿತಗೊಂಡಂಥ ಹೆರೋದನು ಬೆತ್ಲೆಹೇಮಿನಲ್ಲಿರುವಂಥ 2 ವರ್ಷದ ಗಂಡು ಮಕ್ಕಳೆಲ್ಲವೆಲ್ಲವನ್ನು ಓದಿಸುವಂತೆ, ಕೊಲೆ ಮಾಡುವಂತೆ ಆಜ್ಞೆ ಮಾಡ್ತಾನೆ. ಆಗ ಆ ಮಾರ್ಗವಾಗಿ ಪ್ರಯಾಣವಾಗಿ ಆತನು ಬರುತ್ತಿರುವಾಗ ಆ ಗದ್ದಲ, ಗೋಳಾಟ ಎಲ್ಲವನ್ನು ನೋಡಿ ಆ ಮನೆಗೆ ಹೋಗ್ತಾನೆ. ಆರ್ತಮಾನ ಮನೆಗೆ ಹೋಗಿ, ಏನಮ್ಮ, ಆ ಮನೆಯ ತಾಯಿ ಆರ್ತಮಾನನ ಬಳಿಗೆ ಬಂದು ಮೊಣಕಾಲೂರಿ ಕಾಲಿಡಿದು, ಸ್ವಾಮಿ, ನನ್ನ ಮಗನಿಗೆ ಪ್ರಾಣಾದಾನ ಮಾಡಿ. ಇರುವಂಥ ಒಬ್ಬ ಮಗನು, ಈತನನ್ನು ಇವರು ಕೊಲೆ ಮಾಡಲು ಬಂದಿದ್ದಾರೆ. ಆಗ ಆರ್ತಮಾನನ ಮುಂದೆ ಹೋಗಿ, ಅಯ್ಯ, ಏನು ಮಾಡ್ತೀರಾ? ಯಾಕೆ ಈ ಮಗುವನ್ನು ಕೊಲ್ತೀರಾ? ಇದು ರಾಜಾಜ್ಞೆ. ಅವ್ರು ಹೇಳ್ತಾರೆ, ರಾಜಾಜ್ಞೆ, ಸಿಪಾಯಿಗಳು ಬಂದು ಆ ಮಗುವನ್ನು ಕೊಲ್ಲಲಿಕ್ಕೆ ಮುಂದೆ ಬಂದಿದ್ದಾರೆ. ಮುಂದೆ ಹೇಳ್ತಾನೆ ಅವನು, ರಾಜ ನಿಮಗೇನು ಕೊಡ್ತಾನೆ ಈ ಶಿಶುನ? ರಾಜ ನಮಗೆ ದೊಡ್ಡ ಬಹುಮಾನವನ್ನು ಕೊಡ್ತಾನೆ. ಆಲೋಚನೆ ಮಾಡಿ ಇರುವಂಥ ಆ 3 ರತ್ನ ಇದ್ದಂಥದ್ದು 1 ರತ್ನವನ್ನು ಆ ಮಗುವಿನ ಬಿಡುಗಡೆಗಾಗಿ ಆ ಆರ್ತಮಾನನ್ನು ಕೊಟ್ಟು ಆ ಮಗುವನ್ನು ಉಳಿಸ್ತಾನೆ. ಹೀಗೆ ಅವನ ಪ್ರಯಾಣ ಮುಂದೆ ಆತನ ಪ್ರಯಾಣ ಬೆಳೆಸ್ತಾ ಬರುವಾಗ ಅಲ್ಲಿ
ತಂದೆ ಮಾಡಿದಂಥ ಸಾಲಕ್ಕೆ ಮಗಳನ್ನು ಗುಲಾಮನನ್ನಾಗಿ ಬಹು ವರ್ಷಗಳ ಹಿಂದೆ ಆ ಮಗಳನ್ನು ಇಟ್ಟುಕೊಂಡಿದ್ದರು. ಆಗ ಆ ತಂದೆ ತಾಯಿಗಳು ಓಡಿ ಬಂದು, ನಾವು ಬಹಳ ನಿರ್ಗತಿಕರು, ಅಸಹಾಯ ಸ್ಥಿತಿಯಲ್ಲಿ ಇರುವಂಥ ಒಬ್ಬ ಮಗಳನ್ನು ಬಹು ವರ್ಷದಿಂದ ಅವರ ಮನೆಗೆ ಅಡಿಹಾಳಾಗಿ ಜೀತಸಾಳಾಗಿ ಇಟ್ಟುಕೊಂಡಿದ್ದ, ದಯಮಾಡಿ ಮಗುವನ್ನು ನನ್ನ ಮಗಳನ್ನು ಬಿಡಿಸಿಕೊಡಿರಿ ಎಂಬುದಾಗಿ ಅಂಗಲಾಚಿಯ ತಂದೆ ತಾಯಿಗಳು ಬೇಡುವಾಗ ಇರುವಂಥ ಒಂದು ರತ್ನವನ್ನು ಕೂಡ ಆತನು ಅವರಿಗೆ ಕೊಟ್ಟು ಆ ಮಗಳನ್ನು ಬಿಡಿಸ್ತಾನೆ. ಮುಂದೆ ಹೀಗೆ ಆತನ ಪ್ರಯಾಣ ಬೆಳೆಸುತ್ತಾ ಬರುವಾಗ ಕಡೆಯಲ್ಲಿ ಒಬ್ಬ ಕುಡುಕನಾಗಿದ್ದಾನೆ. ತಂದೆ ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕೆ ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ಆ ಮನೆಯಲ್ಲಿರುವಂಥವರನ್ನು ಆ ಯಜಮಾನ ಹಾಳಿನಂತೆ ಅವರ ಕಸ್ಟಡಿಗೆ ತೆಗೆದುಕೊಂಡು ಹೋಗುವಾಗ, ಆ ಮನೆ ಅಂಗಲಾಚಿ ಬೇಡುವಾಗ, ಅವರನ್ನು ಕೇಳುವಾಗ ಅದು ಒಂದು ರತ್ನ. ದೇವರೇ, ನಿನಗಾಗಿ ನಾನು 3 ರತ್ನಗಳನ್ನು ತೆಗೆದುಕೊಂಡೆ, ನನ್ನ ಸರ್ವಸ್ವವನ್ನು ಮಾಡಿ ಆ 3 ರತ್ನಗಳನ್ನು ನಿನಗೆ ಸಮರ್ಪಿಸಲು ನನಗೆ ಸಾಧ್ಯವಾಗಲಿಲ್ಲ. ನನ್ನಂಥ ನಿರ್ಭಾಗ್ಯ ಎಂಬುದಾಗಿ ತಾನು ಕುಪಿತನಾಗಿ ಆಲೋಚನೆ ಮಾಡ್ತಾನೆ. ಆ ರತ್ನವನ್ನು ಕೊಟ್ಟು ಹೀಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ 4ನೇ ಜೋಯಿಸ ಆರ್ತಬಾನನು. ಹೀಗೆ ಪ್ರಯಾಣವನ್ನು ಬೆಳೆಸುತ್ತಾ ಬರುವಾಗ ಆಗಾಗಲೇ 33 ವರ್ಷಗಳು ಕಳೆದು ಹೋಗಿದೆ. ಬಿಳಿ ಕೂದಲು ಬಂದಿದೆ, ವಯಸ್ಸಾಗಿದೆ, ನಡುಕುತ್ತಿದೆ. ಇಡೀ ಜನಸ್ತೋಮವಾಗಿ ಕಲ್ವಾರಿ ಬೆಟ್ಟದ ಕಡೆಗೆ ಸಾಗುತ್ತಾ ಇದ್ದಾರೆ. ಆರ್ತಬಾನನ್ನು ಕೇಳ್ತಾ ಇದ್ದೇನೆ, ಎಲ್ಲಿಗೆ ನಿಮ್ಮ ಪ್ರಯಾಣ ಎಂಬುದಾಗಿ ಹೇಳುವಾಗ, ಅಲ್ಲಿ ಯೇಸು ಕ್ರಿಸ್ತನೆಂಬುವನ್ನ ಕಲ್ವಾರಿ ಗುಡ್ಡದ ಮೇಲೆ ಆತನನ್ನು ಶಿಲುಬೆಗೆ ಹಾಕಿ ಆತನನ್ನು ಕೊಲ್ಲುತ್ತಾ ಇದ್ದಾರೆ. ಆ ಸ್ಥಳಕ್ಕೆ ಹೋಗುತ್ತಾ ಇದ್ದೇವೆ. ಅವನಿಗೆ ಬಹಳ ನೊಂದುಕೊಳ್ಳುತ್ತಾನೆ. ಅಯ್ಯೋ ದೇವರೇ, ನಿನ್ನ ದರ್ಶನಕ್ಕಾಗಿ ನನ್ನ ಸರ್ವಸ್ವವನ್ನು ಮಾರಿ 3 ರತ್ನಗಳನ್ನು ತೆಗೆದುಕೊಂಡನು. ಈ 3 ಜನ ಪಂಡಿತರಿಗಾಗಲೇ ನೀವು ಒಂದು ಪತ್ರವನ್ನು ಬರೆದಿಟ್ಟು ನೀವು ಬರುವುದು ತಡವಾದದ್ದರಿಂದ ಈಗಾಗಲೇ ಈ ಮಾರ್ಗವಾಗಿ ನಾವು ಯೇಸುವಿನ ದರ್ಶನಕ್ಕಾಗಿ ನಾವು ಹೋಗುತ್ತೇವೆ, ನಮ್ಮನ್ನು ಅನುಸರಿಸ ಬರತಕ್ಕದ್ದು ಎಂಬುದಾಗಿ ಒಂದು ಪತ್ರವನ್ನು ಬರೆದು ಬಾಬಿಲೋನ ಬೋರ್ಸಿಬಾಪ ಎಂಬ ಸ್ಥಳದಲ್ಲಿ ಆ ಪತ್ರವನ್ನು ಬರೆದಿಟ್ಟು ಅವರು 3 ಜನ ಬಂದು ಆ 3 ಕಾಣಿಕೆಗಳನ್ನು, ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಸಮರ್ಪಿಸ್ತಾರೆ. 4ನೇವನ್ನ ಪ್ರಯಾಣ ಹೀಗೆ ಮುಂದುವರೆದಿದೆ. 3 ರತ್ನಗಳು ಕೂಡ ಕಳೆದು ಹೀಗೆ ವಿಕ್ರಯವಾಗಿದೆ 3 ರತ್ನಗಳು. ಆಗ ಆತನು ಬಹಳ ಕುಪಿತನಾಗಿತ್ತು. ದೇವರೇ, ಕಡೆಗೂ ನಿನ್ನ ದರ್ಶನ ಭಾಗ್ಯ ನನಗೆ ಸಿಕ್ಕಲಿಲ್ಲ ಸ್ವಾಮಿ ಎಂಬುದಾಗಿ ಬಹಳ ನೊಂದುಕೊಳ್ಳುತ್ತಾ ಬಹಳ ಆತನು ಹೀನ ಸ್ಥಿತಿಯಲ್ಲಿರುವಾಗ ಆತನಿಗೆ ಒಂದು ಅಶರೀರವಾಣಿ ಆಗುತ್ತೆ. ಹೀಗೆ ಒಂದು ಗೋಡೆ ಉರಿಕೊಂಡಿರುವಾಗ ಆ ಗೋಡೆಯಲ್ಲಿದ್ದಂಥ ಒಂದು ಹಿಟ್ಟಿಗೆ ಆತನ ತಲೆಯ ಮೇಲೆ ಬಿದ್ದು ರಕ್ತ ಕಾರಿ ಕೆಳಗೆ ಬಿದ್ದು ನರಳುತ್ತಾ ಇದ್ದಾನೆ. ದೇವರೇ, ಎಂತಹ ದುಸ್ಥಿತಿ, ಎಂತಹ ನಿರ್ಭಾಗ್ಯ ಸ್ವಾಮಿ ನಾನು ಎಂಬುದಾಗಿ ಆಲೋಚನೆ ಮಾಡುವಾಗ ಆತನ ಒಂದು ದರ್ಶನವಾಯಿತೆ. ಆರ್ತಬಾನನೇ, ನಿನ್ನ ಕಾಣಿಕೆ ನನಗೆ ಸಮರ್ಪವಾಗಿದೆ ಸ್ವಾಮಿ. ಅದೆಲ್ಲವನ್ನು ಕೂಡ ನಾನು ಕೇವಲ ಅಲ್ಪನಾದವನಿಗೆ ತಾನೇ ನಾನು ಮಾಡಿದೆ, ಇಲ್ಲ, ನೀನು ಕೃತಾರ್ಥನಾದೆ. ಹಾಗೂ ನೋಡು, ನೀನು ನಡೆದು ಬಂದಂಥ ಹಾದಿಯನ್ನು ನೆನಪು ಮಾಡಿಕೋ, ಅದೆಲ್ಲವನ್ನು ಕೂಡ ನೀನು ನನಗೆ ಮಾಡಿದೆ ಎಂಬುದಾಗಿ ಹೇಳುವಾಗ ಆತನು ಕೃತಾರ್ಥನಾಗುತ್ತಾನೆ. ಹೀಗೆ 3 ಜನ ಪಂಡಿತರು ಕೂಡ ದೇವರಿಗೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ. 4ನೇವನು ಕೂಡ ತನ್ನ ಸರ್ವಸ್ವವನ್ನು ಮಾರಿ ರತ್ನತ್ರಯಗಳನ್ನು 3 ರತ್ನಗಳನ್ನು ಆತನು ತೆಗೆದುಕೊಂಡು ಬಂದು ಹೀಗೆ ಬೇರೆಯವರಿಗೆ ಆತನು ಕೊಟ್ಟ. ಅಲ್ಪನಾದರೂ ಮಾಡೋದು ದೇವರಿಗೆ ಸಮರ್ಪಿತವಾದಂಥದ್ದು. ಕರ್ತನಲ್ಲಿ ಪ್ರಿಯರೇ, ಈ ಚಿನ್ನ ಅರಸುತನವನ್ನು ಸೂಚಿಸ್ತದೆ. ಆ ರಕ್ತಬೋಳ ಆತನ ಯಾಜ್ಞಿಕ ಮರಣವನ್ನು, ರಾಜತ್ವನ ಈ 3 ಸಾಂಕೇತಿಕವಾಗಿ ಚಿನ್ನ, ಧೂಪ, ರಕ್ತಬೋಳಗಳನ್ನು ಅವರು ಕಾಣಿಕೆಯಾಗಿ ನೀಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಅವರು ಶ್ರೀಮಂತರಾಗಿದ್ದರು, ಬಹುದಿನ ಪ್ರಯಾಣ ಬೆಳೆಸಿದರು. ಯೆರೂಸಲೇಮ್ ಮೂಡಣ ದೇಶದ ಪಂಡಿತರ ಸ್ವೀಕಾರವಾಯಿತು. ಹೆರೋದನಿಗೆ ವಿಷಯ ತಿಳಿಯಿತು. ಹೆರೋದನಿಗೆ ವಿಷಯ ತಿಳಿದಾಗ ಆತನು ಕುಪಿತಗೊಂಡು ಆತನು ಪಂಡಿತರು, ಜೋಯಿಸರು ನನಗೆ ಮೋಸ ಮಾಡಿದರು ಎಂಬುದಾಗಿ ಹೇಳಿ ಆ ಹೆರೋದನು ಆ ಬೆತ್ಲೆಹೇಮಿನ ಸುತ್ತಮುತ್ತಲಿರುವಂಥ 2 ವರ್ಷದ ಗಂಡು ಮಕ್ಕಳೆಲ್ಲವನ್ನು ಸಂಹರಿಸಲು ಆಜ್ಞೆ ಮಾಡುತ್ತಾನೆ. ಹೆರೋದ ಹೇಳುವಾಗ ಆತನು ಜನನಾಯಕನಾಗಿದ್ದ, ಜನಪ್ರಿಯನಾಗಿದ್ದ, ಆದರೆ ಅಧಿಕಾರಕ್ಕೆ ಬಹಳವಾಗಿ ಅಂಟಿಕೊಂಡಿದ್ದಂಥ ಹೆರೋದ. ಯಾರಾದರೂ ಅವನ ಅಧಿಕಾರಕ್ಕೆ ಬರುವಂಥ ಆಲೋಚನೆ ಇದೆ ಎಂಬುದಾಗಿ ಹೇಳುವಾಗ ಅವರನ್ನು ಕೊಲೆ ಮಾಡಿಸ್ತಾ ಇದ್ದಾನೆ ಹೆರೋದ. ತನ್ನ ಹೆಂಡತಿಯನ್ನು, ತನ್ನ ತಾಯಿಯನ್ನು, ತನ್ನ ಹಿರಿಯ 2 ಮಕ್ಕಳನ್ನು ಕೂಡ ಕೊಲೆ ಮಾಡಿದಂಥ ಕೊಲೆಗಡುಕ ಹೆರೋದ ಆತನು. ಅಧಿಕಾರದ ವ್ಯಾಮೋಹಕ್ಕೆ ಒಳಗಾಗಿದ್ದಂಥ ಹೆರೋದನು. ಆತನು ಕೂಡ ಯೇಸು ನನಗೆ ಸಿಕ್ಕಲಿಲ್ಲ, ಆತನನ್ನು ನಾನು ವಧಿಸಬೇಕಾಗಿತ್ತು ಎಂಬುದಾಗಿ ಹೇಳಿ ಆ 2 ವರ್ಷದ ಗಂಡು ಮಕ್ಕಳೆಲ್ಲವನ್ನು ಆತನು ವಧಿಸಲು ಮುಂದಾಗುತ್ತಾನೆ. ಹೆರೋದನು ಯಾಜಕರು, ಶಾಸ್ತ್ರಿಗಳು ಎಲ್ಲವನ್ನ ಸಂಪರೀಕ್ಷಿಸಿ ಹುಟ್ಟಬೇಕಾದಂಥ ಮಗು ಎಲ್ಲಿ ನನಗೆ ತಿಳಿಸಿ ಆಲೋಚನೆ ಮಾಡ್ತಾನೆ. ಹುಟ್ಟಬೇಕು ಹೇಳುವಾಗ ಕಳವಳಗೊಳ್ಳುತ್ತಾನೆ. ಹೆರೋದನ್ನು ಬೆತ್ಲೆಹೇಮಿಗೆ ಕಳಿಸ್ತಾನೆ. ಮಹಾಯಾಜಕರು, ಶಾಸ್ತ್ರಿಗಳು ಶಾಸ್ತ್ರವನ್ನೆಲ್ಲ ತೆರೆದು ಯೇಸು ಸ್ವಾಮಿ ಹುಟ್ಟಬೇಕಾದಂಥ ಸ್ಥಳವನ್ನು ಅವರು ತಿಳಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಅಶರೀರ್ಯವಾಣಿಯ ಮೂಲಕ ಹೆರೋದನು ಈ ಮಗುವನ್ನು ಕೊಲ್ಲಬೇಕೆಂದು ಹೊಂಚು ಹಾಕುತ್ತಾ ಇದ್ದಾನೆ. ಯೋಸೇಪ ಮರಿಯಳಿಗೆ ಹೇಳ್ತಾರೆ, ನೀವು ಬೇರೆ ಮಾರ್ಗವಾಗಿ ಐಗುಪ್ತ ದೇಶಕ್ಕೆ ಹೋಗಿ
ಹಾಗೆ ಪಂಡಿತರಿಗೂ ಅದೇ ರೀತಿ ದರ್ಶನವಾಗುತ್ತೆ. ಎರೋದನ್ನು ಇಲ್ಲಿ ಇದು ಗೊಂದಲಮಯವಾದಂಥ ವಾತಾವರಣ, ಮನಃಶಾಂತಿ ಇಲ್ಲದವನಾಗಿ ಆತನು ಕುಪಿತಗೊಂಡನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ನಾವು ನೋಡುವಾಗ ಎಫಿಪನಿಯ ವಿಚಾರದಲ್ಲಿ ನಾವು ಅನೇಕ ಆಲೋಚನೆ ಮಾಡ್ತೀವಿ. ಓದಿದಂಥ ವೇದ ಭಾಗಕ್ಕೆ ನಾವು ಬರುವಾಗ ಅಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 18ರಿಂದ 25ರಲ್ಲಿ ನೋಡುವಾಗ ಪ್ರವಾದಿಯಾದಂಥ ಯೆಶಾಯನು ದೇವರ ವಿಮೋಚನಾ ಯೋಜನೆಯಲ್ಲಿ ಇಸ್ರಾಯೇಲಿನ ಪಾತ್ರದ ಬಗ್ಗೆ ಮಾತನಾಡುತ್ತಾನೆ. ಇಸ್ರಾಯೇಲರ ಪಾತ್ರ ಏನು, ಇಸ್ರಾಯೇಲರ ಅವರ ನಡೆ ಏನು ಎಂಬುದಾಗಿ ಆತನ ಅದರ ಬಗ್ಗೆ ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 18ರಿಂದ 25 ಆತನೇ ಎಲ್ಲ ರಾಷ್ಟ್ರಗಳ ಜನರು ತಮ್ಮ ವಿಗ್ರಹಗಳಿಂದ ನಿಜವಾದ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ. ವಿಗ್ರಹಗಳನ್ನು ತ್ಯಜಿಸಿ ನಿಜವಾದಂಥ ದೇವರು ಆ ಕಡೆಗೆ ತಿರುಗಿಕೊಳ್ಳುತ್ತಾರೆ. ಅವರು ಆ ಜನರಲ್ಲಿ ಆತನ ಇರುವಿಕೆಯನ್ನು ಗುರುತಿಸುವ ಮೂಲಕ, ರಕ್ಷಣೆಯ ಮೂಲಕ ಸಾಕ್ಷಿಯ ಸಾಧನವಾಗಿದ್ದಾರೆ ಎಂಬುದಾಗಿ ಯೆಶಾಯ ಪ್ರವಾದಿ ಓದಿದಂಥ ಹಳೇ ಒಡಂಬಡಿಕೆಯ ಭಾಗದಲ್ಲಿ ನಾವು ನೋಡುತ್ತೇವೆ. ಮುಂದುವರೆದು ಹೇಳ್ತೇನೆ, ದೇವರ ಇರುವಿಕೆ ಬಹಿರಂಗವಾಗಿ ಕಂಡು ಬರದಿದ್ದರೂ ಅದು ಯಾವಾಗಲೂ ದೇವರ ಇಸ್ರಾಯೇಲರ ಜೀವನದಲ್ಲಿ ಕಾರ್ಯ ಮಾಡುತ್ತಾ ಇದೆ. ಇಸ್ರಾಯೇಲರನ್ನು ವಿಶೇಷವಾಗಿ ಆರಿಸಲ್ಪಟ್ಟಂಥ ದೇವರು ಇಸ್ರಾಯೇಲರ ಇರುವಿಕೆಗಾಗಿ, ಇಸ್ರಾಯೇಲರ ಶ್ರೇಯೋಭಿವೃದ್ಧಿಗಾಗಿ ದೇವರು ಚಿಂತನೆಯುಳ್ಳವನಾಗಿ ಅವರನ್ನು ಮುನ್ನಡೆಸುವುದನ್ನು ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಅದು ಯಾವಾಗಲೂ ಇಸ್ರಾಯೇಲರ ಜೀವನದಲ್ಲಿರುತ್ತದೆ, ಸತ್ಯವಿರುತ್ತದೆ. ದೇವರು ಯಾವಾಗಲೂ ಅವರಿಗೆ ಇಂದು ಅವರನ್ನು ತನ್ನ ಇರುವಿಕೆಯಲ್ಲಿ ದೇವರ ಆಲೋಚನೆಯಂತೆ ನಡೆಯಲು, ಅವರ ಜೀವನವನ್ನು ರೂಪಿಸಿಕೊಳ್ಳಲು, ಅವರನ್ನು ಉತ್ತಮವಾದಂಥ ಸಾಧನವಾಗಿ ರೂಪಿಸಿಕೊಳ್ಳಲು ದೇವರು ಮುಂದೆ ಹೋಗ್ತಾನೆ. 22ನೇ ವಚನ ಹೇಳ್ತೇನೆ, ದೇವರು ಎಲ್ಲ ರಾಷ್ಟ್ರಗಳ ಜನರಿಗೆ ತನ್ನ ಕಡೆಗೆ ತಿರುಗಿ ಭೂಮಿ ಎಲ್ಲ ತುದಿಗಳಿಗೆ, ಎಲ್ಲ ಕಟ್ಟಕಡೆಯವರೆಗೆ ಹೋಗಿ ರಕ್ಷಣೆಯ ವಿಮೋಚನೆಯ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಇಲ್ಲಿ ಶ್ರುತಪಡಿಸಿದ್ದನ್ನು ನಾವು ನೋಡುತ್ತೇವೆ. ದೇವರು ಮತ್ತೆ ಬೇರೆ ಯಾರೂ ಅಲ್ಲ ಎಂದು ಘೋಷಿಸುತ್ತಾನೆ. ಯಾಕೆಂದರೆ ದೇವರಲ್ಲಿ ನಂಬಿಕೆ ಇಟ್ಟು ಆತನ ಹೆಸರನ್ನು ಒಪ್ಪಿಕೊಳ್ಳುವರು ಇಸ್ರಾಯೇಲನ ವಂಶಸ್ಥರಾಗಿದೆ. ದೇವರಿಗೆ ಕೃಪೆಯಿಂದ ಮತ್ತು ಮಹಿಮೆಯಿಂದ ನೀಡುವ ಮೂಲಕ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುತ್ತಾ ಇದ್ದಾರೆ. ನಮ್ಮ ಕಷ್ಟದ ಸಮಯದಲ್ಲಿ ನಾವು ದೇವರ ಇರುವಿಕೆಯನ್ನು ಗುರುತಿಸಲು ವಿಫಲರಾಗುತ್ತೇವೆ. ಆದರೆ ದೇವರ ಪಾತ್ರವು ಯಾವಾಗಲೂ ನಮ್ಮ ವಿಮೋಚನಾ ಕಾರ್ಯದಲ್ಲಿ, ನಮ್ಮ ರಕ್ಷಣಾ ಕಾರ್ಯದಲ್ಲಿ ದೇವರ ಕಾರ್ಯವು ಯಾವಾಗಲೂ ನಮ್ಮ ಜೊತೆಯಲ್ಲಿದೆ. ನಾವು ನಮ್ಮ ಜೀವನದಲ್ಲಿ ದೇವರ ಇರುವಿಕೆಯನ್ನು ಗುರುತಿಸಿ ಅದನ್ನು ಆಚರಿಸಬೇಕು ಎಂಬುದಾಗಿ ಆ ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಓದಿದಂಥ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 1ರಿಂದ 7 ವಾಕ್ಯಗಳನ್ನು ನಾವು ನೋಡುವಾಗ ಈ ವಾಕ್ಯದಲ್ಲಿ ಎಫೆಸದ ಪಂಚಶತಮ ಎಂದು ಕರೆಯಲ್ಪಟ್ಟಿದೆ. ಈಗ ಪೌಲನು ಏಷ್ಯಾದ ರೋಮ್ ಸಾಮ್ರಾಜ್ಯದ ರಾಜಧಾನಿಯಾದಂಥ ಎಫೆಸಕ್ಕೆ ಬಂದಿದ್ದಾನೆ. ಪೌಲ ಮತ್ತು ಸ್ನಾನಿಕ ಯೋಹಾನನ ಶಿಷ್ಯರ ನಡುವೆ ಒಂದು ಸಂಭಾಷಣೆಯಾಗುವುದಂಥ ಈ ಭಾಗದಲ್ಲಿ ನೋಡುತ್ತೇವೆ. ಶಿಷ್ಯರು ಪವಿತ್ರಾತ್ಮದ ಬಗ್ಗೆ ತಿಳಿದಿಲ್ಲ. ಪೌಲನ್ನು ಪೌಲನು ಅವರಿಗೆ, ನಿಮಗೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದಾನೆ, ಆದರೆ ಪೌಲನು ಅವರಿಗೆ ಅರ್ಥ ಮಾಡಿ ಅವರಿಗೆ ಕರ್ತನ ದೀಕ್ಷಾಸ್ನಾನವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಪವಿತ್ರಾತ್ಮವನ್ನು ಪಡೆದ ತಕ್ಷಣ ಅವರು ದೇವರ ಸೇವೆಗಾಗಿ ತಮ್ಮನ್ನು ಒಪ್ಪಿಸಿಕೊಂಡರು. ಅವರ ಹುಟ್ಟು ಭಾಷಣ ಪವಿತ್ರಾತ್ಮ ಭರಿತರಾಗಿ ಅವರು ಪ್ರಸಂಗಿಸಿದರು ಎಂಬುದಾಗಿ ವಾಕ್ಯ. ದೇವರ ಹಸ್ತವನ್ನು ಅರಿತುಕೊಳ್ಳದೆ ಸೇವೆಯನ್ನು ಮಾಡುತ್ತೇವೆ. ಸೇವೆಯಲ್ಲಿ ತೊಡಗಿಕೊಳ್ಳಿಕೆಯಲ್ಲಿ ನಾವು ಯಾರನ್ನು ಮೆಚ್ಚುತ್ತಿದ್ದೇವೆ ಎಂಬುದು ಗೊತ್ತಿಲ್ಲ. ಆದರೆ ನಮ್ಮ ಸೇವೆಯಲ್ಲಿ ದೇವರನ್ನು ಮೆಚ್ಚಿಸುವವರು, ದೇವರಿಗೆ ಮಹಿಮೆ ತರುವವರು, ದೇವರಿಗೆ ಸಾಕ್ಷಿ ಕೊಡುವವರು ನಾವಾಗಿರಬೇಕು. ಸೇವೆಯಲ್ಲಿ ಓದಿದಂಥ ಸುವಾರ್ತಾ ಭಾಗಕ್ಕೆ ನಾವು ಬರುವಾಗ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ರಲ್ಲಿ ನೋಡುವಾಗ ಕ್ರಿಸ್ತನ ಸಾನ್ನಿಧ್ಯಕ್ಕೆ ಪ್ರತಿಕ್ರಿಯಿಸುವುದು ನಂಬಿಕೆಯ ಪ್ರಯಾಣವನ್ನು ಪ್ರಾರಂಭಿಸುವುದು ಎಂಬುದಾಗಿ ನೋಡುತ್ತೇವೆ. ಕ್ರಿಸ್ತನ ಸಾನ್ನಿಧ್ಯಕ್ಕೆ ಪ್ರತಿಕ್ರಿಯಿಸುವುದು ನಂಬಿಕೆಯ ಪ್ರಯಾಣವನ್ನು ಪ್ರಾರಂಭಿಸುವುದು ಎಂಬುದಾಗಿ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ರಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಜೋಯಿಸರು ಸಾಮಾನ್ಯವಾಗಿ ಕ್ರಿಸ್ತನ ಅಭಿವ್ಯಕ್ತಿಯ ಬಗ್ಗೆ ಮಾತನಾಡುತ್ತದೆ. ಈ ಬುದ್ಧಿವಂತ ಪುರುಷರು ಪೂರ್ವದಿಂದ ಬಂದಂಥವರು, ಕನಸುಗಳು, ಜ್ಯೋತಿಷ್ಯ ಮತ್ತು ಪುಸ್ತಕಗಳು ಸಂಬಂಧಿಸಿದ ಪರಿಣಿತರು. ಇವರು ಜ್ಯೋತಿಷ್ಯರು ಎಂಬುದಾಗಿ ಹೇಳುವಾಗ ಎಲ್ಲ ವಿಷಯಗಳನ್ನು ತಿಳಿದಂಥವರು, ಪಂಡಿತರು, ವಿದ್ವಾಂಸರು ಇವರಾಗಿದ್ದರು. ಬೆತ್ಲೆಹೇಮಿನಲ್ಲಿ ಕ್ರಿಸ್ತನ ಇರುವಿಕೆಯನ್ನು ಅನುಭವಿಸಲು ನಂಬಿಕೆಯ ಪ್ರಯಾಣವನ್ನು ಕೈಗೊಂಡಂಥ ಈ ವಿದ್ವಾಂಸರು, ಜೋಯಿಸರು ಅವರಾಗಿದ್ದಾರೆ. ತಮ್ಮ ಎಲ್ಲವನ್ನ ಬಿಟ್ಟು ಯೇಸುವನ್ನು ನಾವು ನೋಡಬೇಕು, ಯೇಸುವಿಗೆ ನಮ್ಮ ಕಾಣಿಕೆಗಳನ್ನು ಸಮರ್ಪಿಸಿ ದೇವರಿಗೆ ನಾವು ಸಮರ್ಪಿಸಬೇಕು ಎಂಬುದಾಗಿ ತಮ್ಮ ಪ್ರಯಾಣವನ್ನು ಮುಂದುವರಿಸಿಕೊಂಡು ಯೇಸುವಿನ ದರ್ಶನವನ್ನು ಪಡೆದಂಥ ಈ ಜೋಯಿಸರು, ಕ್ರಿಸ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ನಾವಿರುವಾಗ ನಾವು ನಮ್ಮ ಜೀವನವನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ಕೆಲವರು ಬೈಬಲನ್ನು ಹೇರೋದ ಹಾಗೂ ಶಾಸ್ತ್ರಿಗಳಂತೆ ಓದುತ್ತಾರೆ. ಅವರಿಗೆ ಯೇಸುವಿನ ಬಗ್ಗೆ ತಿಳಿದಿದೆ, ಆದರೆ ಅನುಭವವಾಗಿಲ್ಲ. ನಾವೆಲ್ಲರೂ ಕೂಡ
ಶಾಸ್ತ್ರಿಗಳು ಪರಿಸಾಯರಂತಾಗದೆ ಜೋಯಿಸರಂತೆ ಯೇಸುವಿನ ಬಳಿಗೆ ಬರೋಣ. ಹುಡುಕುವವರಿಗೆ ದೇವರು ಯಾವಾಗಲೂ ದಾರಿ ತೋರಿಸುವವನು. ಹಾಗೂ ಆ ಪೂರ್ವ ತಾರೆ ಮುಂದೆ ಮುಂದೆ ಚಲಿಸಿ ಕೂಸು ಇದ್ದ ಸ್ಥಳದಲ್ಲಿ ಆ ನಕ್ಷತ್ರವು ನಿಂತಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅವರು ಬಹುದೂರ ಪ್ರಯಾಣಿಸಿದರು. ಆ ಬಹುದೂರ ಪ್ರಯಾಣಿಸುವಾಗ ಅವರಿಗೆ ಬೇಕಾದಂಥದ್ದು ತಾಳ್ಮೆ. ಅವರಲ್ಲಿ ತಾಳ್ಮೆಯಿತ್ತು. ತಾಳ್ಮೆಯುಳ್ಳದ್ದು ಮಾತ್ರವಲ್ಲ, ಬೆಲೆಯುಳ್ಳ ಕಾಣಿಕೆ ಕೊಟ್ಟರು, ಕೊಡುವಂಥ ಮನಸ್ಸು ಕೂಡ ಅವರಲ್ಲಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರಲ್ಲಿ, ಇಲ್ಲಿ 3 ರೀತಿಯ ವ್ಯಕ್ತಿಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಒಂದು ಹೆರೋದ, 2 ಜೋಯಿಸ, ಒಂದು ಯೇಸುವಿನ ಮಹಾಯಾಜಕರು ಶಾಸ್ತ್ರಿ ಪರಿಸಾಯರಂತೆ ನಾವಾಗಿದ್ದೇವೆ. ಯಾವ ಗುಂಪಿಗೆ ನಾವು ಸೇರಿದವರಾಗಿದ್ದೇವೆ? ಹೆರೋದನಂತೆ ನಾವು ಇಹಲೋಕದ ವ್ಯಾಮೋಹಕ್ಕೆ ಒಳಗಾಗಿ ಅಧಿಕಾರದ ದಾಹಕ್ಕೆ ನಾವು ಅಂಟಿಕೊಂಡು ಸ್ವಾರ್ಥ ಸಾಧನೆಗಾಗಿ ನಮ್ಮ ಜೀವನವನ್ನು ನಾವು ರೂಪಿಸಿಕೊಂಡಿದ್ದೇವೆಯೋ? ಅಥವಾ ಜೋಯಿಸರಂತೆ ಯೇಸುವಿನ ಬಳಿಗೆ ಬರಲು ನಮ್ಮನ್ನು ನಾವು ಪ್ರತಿಷ್ಠಿಸಿಕೊಂಡಿದ್ದೇವೆಯೋ? ಯೇಸುವಿನ ಬಳಿಗೆ ಬಂದು ಆ ಕಾಣಿಕೆಗಳನ್ನು ಸಮರ್ಪಿಸಿ ಯೇಸುವಿನ ಆಶೀರ್ವಾದಕ್ಕೆ ಪಾತ್ರರಾದಂತೆ ನಾವು ಕೂಡ ಯೇಸುವಿನ ಬಳಿಗೆ ಬರುವವರಾಗಿದ್ದೇವೆಯೋ? ಆಲೋಚನೆ ಮಾಡೋಣ. 3ನೇದು, ಅವರು ಪ್ರಯಾಣವನ್ನು ಮಾಡುತ್ತೆ. ಶಾಸ್ತ್ರಿಗಳು, ಪರಿಸಾಯರು, ಯಾಜಕರು ಇವರು ಬರೀ ಶಾಸ್ತ್ರ ಅನುಕೂಲಕ್ಕೆ ತಕ್ಕಂಥ ಕಾನೂನು ಕಟ್ಟೆಗಳನ್ನು ರಚಿಸಿಕೊಂಡು ಇನ್ನೊಬ್ಬರಿಗೆ ಸುಲಿಗೆ ಮಾಡುವಂಥ ರೀತಿಯಲ್ಲಿ ಸ್ವಾರ್ಥ ಜೀವನವನ್ನು ನಡೆಸುತ್ತಾ ಬಂದರು. ಹಾಗಾದರೆ ಹೆರೋದನಂತೆ, ಜೋಯಿಸರಂತೆ, ಮಹಾಯಾಜಕರು, ಶಾಸ್ತ್ರಿಗಳಂತೆ ನಾವಾಗಿದ್ದೇವೆಯೋ? ನಾವು ಯಾವ ಗುಂಪಿಗೆ ಸೇರಿದವರಾಗಿದ್ದೇವೆ? ನಮ್ಮನ್ನು ನಾವು ಆಲೋಚನೆ ಮಾಡೋಣ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅಂದು ಪಂಡಿತರು 4 ಜನ ಪಂಡಿತರು ಕೂಡ ತಮ್ಮ 4ನೇವನು ತನ್ನ ಸರ್ವಸ್ವವನ್ನು ಮಾರಿ ದೇವರ ಹೆಸರಿನಲ್ಲಿ ದೇವರಿಗೆ ಮಾಡಿದಂತಾಯಿತು. ಆತನು ಕಳಕೊಂಡು ಕಡಲಿ ದೇವರ ದರ್ಶನವನ್ನು ಪಡೆದು ಆತನು ಕೃತಾರ್ಥನಾದ. ಈ 3 ಜನ ಪಂಡಿತರು ಕೂಡ ತಮ್ಮ ಚಿನ್ನ, ಧೂಪ, ರಕ್ತ, ಬೋಳ ಕಾಣಿಕೆಗಳನ್ನು ಸಮರ್ಪಿಸಿ ದೇವರಿಗೆ ಅಡ್ಡಬಿದ್ದು ನಮಸ್ಕರಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾದರು. ಹಾಗಾದರೆ ಇಂದು ನಮ್ಮ ಜೀವನ ಎತ್ತ ಸಾಗುತ್ತಾ ಇದೆ? ನಮ್ಮ ಜೀವನ ನಾವು ನೋಡೋಣ. ನಾವು ಪಂಡಿತರಂತಿದ್ದೇವೆಯೋ, ಶಾಸ್ತ್ರಿ ಪರಿಸಾಯರಂತಿದೆಯೋ? ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಾವು ದೇವರಿಗೆ ಏನು ಕೊಡಲು ಶಕ್ತರಲ್ಲ. ನಮ್ಮ ತನುಮನ ಧನಗಳನ್ನೇ ದೇವರಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಸಮರ್ಪಿಸುವಂಥ ಮನಸ್ಸು ನಮ್ಮೆಲ್ಲರಲ್ಲಿದೆಯೋ? ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ದೇವರಿಗೆ ನಮ್ಮ ಹೃದಯಗಳನ್ನು ದೇವರಿಗೆ ನಾವು ಕೊಡೋಣ. ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡಲಿ. ದೇವರಿಗೆ ನಮ್ಮ ಹೃದಯವನ್ನು ಕೊಟ್ಟು ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಆತನು ಶಿಲುಬೆಯಲ್ಲಿ ಸಾಧಿಸಿದಂಥ ರಕ್ಷಣೆಯನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ಪರಿಶುದ್ಧಾತ್ಮನು ತಾನೇ ನಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೇನ್. ಕಡೆದಾಗಿ ನಾವೆಲ್ಲರೂ ಎದ್ದು ನಿಂತು 79ನೇ ಸಂಗೀತವನ್ನು ನಾವು ಹಾಡೋಣ. 79ನೇ ಸಂಗೀತ. ತಾರೆಯಂ ಪಂಡಿತರು ನೋಡಿ ಮನೆ ಬಿಟ್ಟರು, ನಾವು ಅವರಂತೆಯೇ ನಿನ್ನ ನೋಡಿ ಹೀಗಲಿ, ಪಾಪವನ್ನು ತ್ಯಜಿಸ ಕೃಪೆ ಮಾಡುವ ತಾರಕ.
ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆ ಹೇಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆಯೇ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿರಂತರವಾಗಿರಲಿ. ಆಮೇನ್.